ನೀತಿಯಾಗಿ ನಾವು ಜೀವಿಸ್ತಿರುವಾಗ, ದೇವರಿಗೆ ಇಷ್ಟಕರವಾಗಿ ನಾವು ಜೀವಿಸ್ತಿರುವಾಗ ಯಾವ ಕಾರಣ ಇಲ್ಲದೇನೆ ನಿನ್ನ ದ್ವೇಷಿಸಕ್ ಪ್ರಾರಂಭಿಸ್ತಾರ ಜನಗಳು. ಎದಕ್ ದ್ವೇಷಿಸ್ತಾರ? ಯಾವ ಕಾರಣ ಇಲ್ಲದೆ ಕೂಡ ನಮ್ಮನ್ನು ಎದಕ್ ದ್ವೇಷಿಸ್ತಾರ ಅಂದ್ರೆ, ನೀನು ನೀತಿಯಾಗಿ ಜೀವಿಸ್ತಿದೆಯಲ್ಲ, ನೀನು ನೀತಿಯಾಗಿ ಜೀವಿಸೋದು ಇನ್ನೊಬ್ಬರಿಗೆ ಇಷ್ಟ ಆಗೋದಿಲ್ಲ ಅನ್ನೋ ಮಾತು. ನೀನು ಯಥಾರ್ಥವಾಗಿ ಜೀವಿಸೋದು, ನೀನು ಭಕ್ತಿನಲ್ಲಿ ಇರೋದು ಇನ್ನೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಅದು ಇವಾಗ ಏಬೇಲು ದೇವ್ರಿಗೆ ಇಷ್ಟ ಅನ್ಸೋರಿಗೆ ಜೀವಿಸ್ತಿರ್ತಾನ, ಅವ್ರ ಅಣ್ಣ ಕೈನಿಗೆ ಇಷ್ಟ ಆದದ? ಇಷ್ಟ ಆಗೋದಿಲ್ಲ. ಅದಕ್ಕೆ ಕೈನ ಏನು ಮಾಡ್ತಾನೆ ಹೇಳು? ಏಬೇಲನ ಸಾಯಿಸ್ಬಿಡ್ತಾನ. ಎದಕ್ಕೆ ಸಾಯಿಸೋಣ? ಕಾರಣ ಏನು? ಏನ್ ಕಾರಣಕ್ಕಾಗಿ ದ್ವೇಷಿಸೋಣ ಅಂದ್ರೆ ಕಾರಣ ಏನಿಲ್ಲ. ಏಬೇಲು ದೇವರಿಗೆ ನೀತಿಯಾಗಿ ಅದನ್ನ, ಏಬೇಲು ದೇವರಿಗೆ ನೀತಿಯಾಗಿ ಜೀವಿಸ್ತದನ್ನ. ಆ ನೀತಿ, ಆ ಯಥಾರ್ಥತೆ ಯಾರಿಗಿಷ್ಟ ಆಗಿಲ್ಲ? ಅವ್ರ ಅಣ್ಣ ಕೈನಿಗೆ ಇಷ್ಟ ಆಗಿಲ್ಲ. ಅದಕ್ಕೆ ಏನ್ ಮಾಡೋಣ? ಅವ್ರ ತಮ್ಮನ ದ್ವೇಷಿಸನ, ಅವ್ರ ತಮ್ಮನ ಸಾಯಿಸನ. ಹಂಗ ನಾವು ನೀತಿಯಾಗಿ ಜೀವಿಸ್ತಿದ್ರೆ ಕಂಪಲ್ಸರಿ ನಮಗೆ ವ್ಯತಿರೇಕ ಬರ್ತತೆ. ನಮ್ಮನ್ನು ದ್ವೇಷಿಸಕ ಪ್ರಾರಂಭಿಸ್ತಾರ. ಯಾಕೆ ದ್ವೇಷಿಸಕ್ ಪ್ರಾರಂಭಿಸ್ತಾರ ಅಂದ್ರೆ, ನಾವು ನೀತಿಯಾಗಿ ಜೀವಿಸ್ತಿದ್ವಿ ಅನ್ಕೋ, ಅವ್ರ ಒಂದು ಪಾಪಗಳು ಹೊರ ಬರ್ತಾವ. ಯಾಕಂದ್ರೆ ಅವ್ರು ವಿಚ್ಚಲ್ ವಿಡಿಯಾಗಿ ಜೀವಿಸ್ತಿರ್ತಾರ, ಅವ್ರು ಲೋಕಾನುಸಾರವಾಗಿ ಜೀವಿಸ್ತಿರ್ತಾರ, ಅವರು ದೇವ್ರಿಗೆ ವಿರುದ್ಧವಾಗಿ ಜೀವಿಸ್ತಿರ್ತಾರ. ಅಂಥವ್ರ ಮಧ್ಯದಲ್ಲಿ ನಾವು ನೀತಿಯಾಗಿ ಜೀವಿಸಿದ್ರೆ ಅವಾಗ ಏನಾಗ್ತದೆ ಹೇಳು? ಅವ್ರ ಪಾಪಗಳು ಹೊರ ಬರ್ತಾವ. ಇವಾಗ ಒಂದು ಆಫೀಸ್ ಇರ್ತದ ಅನ್ಕೋ, ಒಂದು ಆಫೀಸ್ನಾಗ ಎಲ್ಲರೂ ಲಂಚ ತಗೊಂಡಿರ್ತಾರ ಅನ್ಕೋ. ಲಂಚ ತಗೊಂತ ಆಫೀಸ್ನಾಗ ಒಬ್ಬನು ಮಾತ್ರ ಆಫೀಸ್ನಲ್ಲಿ ಬಂದು ಅವ್ನು ಲಂಚ ತಗೊಂಡಾಗ ಎದಾನ ಅನ್ಕೋ, ಅವನ ಅಸಲು ಲಂಚನೇ ತಗೊಳೋದಿಲ್ಲಪ್ಪ, ಅವ್ನು ಯಥಾರ್ಥವಾಗಿ ಅವ್ನು ಕೆಲಸ ಮಾಡ್ತಾನ ಅನ್ಕೋ. ಅವಾಗ ಏನಾಗ್ತದೆ ಹೇಳು? ಎಲ್ಲರೂ ಏನ್ ಗುರ್ತಿಸ್ತಾರ? ಇವನು ಒಳ್ಳೇನು, ಇವರೆಲ್ಲರೂ ಕೆಟ್ಟರು. ಇವ್ರ ಪಾಪಗಳು ಏನಾಗವ? ಹೊರಗೆ ಬರ್ತಾವ. ಹಂಗ ನಾವು ನೀತಿಯಾಗಿ ಜೀವಿಸ್ತಿರುವಾಗ ಅವ್ರು ಎದಕ್ಕೆ ನಮ್ಮನ್ನು ದ್ವೇಷಿಸ್ತಾರಪ್ಪ ಅಂತ ಹೇಳಿದ್ರೆ, ಅವ್ರ ಪಾಪಗಳು ಹೊರಗೆ ಬರ್ತಾವಂತ. ನಾವ್ ಹೆಂಗ್ ಬೇಕಂಗೆ ಜೀವಿಸ್ತಿದೀವಿ, ನಾವ್ ಹೆಂಗ್ ಬೇಕಂಗೆ ನಡೀತಿದೀವಿ. ನೀನ್ ನೀತಿಯಾಗಿ ಜೀವಿಸಿ ಅಂದ್ರೆ ನಮ್ಮ ಪಾಪಗಳು ಹೊರಗೆ ಬರ್ತಾವ. ಅದಕ್ಕೆ ಏನ್ ಮಾಡ್ತಾರೆ ಹೇಳು? ನಮ್ಮನ್ನ ದ್ವೇಷಿಸಕ್ಕೆ ಪ್ರಾರಂಭಿಸ್ತಾರೆ. ನೀನ್ ನೋಡು, ಮತ್ತೆ ನೀನ್ ಏನನ್ನು ಒಳ್ಳೇದು ಹೇಳಕ್ ಹೋಗು, ಅವ್ರು ಕೇಳ್ತಾರ? ಕೇಳೋದಿಲ್ಲ. ಎದಕ್ಕೆ ಕೇಳೋದಿಲ್ಲ ಹೇಳು? ನಾವು ಹಿಂಗೆ ಜೀವಿಸೋದು, ನಮ್ಮ ಜೀವಿತ ಹಿಂಗೆ ಐತೆ, ನೀನು ಒಳ್ಳೇದು ಬಂದು ಹೇಳಿದ್ರೆ ನಾವು ಕೇಳೋದಿಲ್ಲ. ನೀತಿಯಾಗಿ ಯಾರು ಜೀವಿಸ್ತಿರ್ತಾರೋ ಅವ್ರನ್ನ ದ್ವೇಷಿಸಕ್ ಪ್ರಾರಂಭಿಸ್ತಾರೆ. ಎದಕ್ಕೆ ದ್ವೇಷಿಸಕ್ ಪ್ರಾರಂಭಿಸ್ತಾರ ಅಂದ್ರೆ, ಅವ್ರ ಪಾಪಗಳು ಹೊರಗೆ ಬರ್ತಾವ ಅಂತೇಳಿ. ಇದು ನಿಮ್ಮ ಮನೆಗಾಗ್ಲಿ, ನಿನ್ನ ಬಂಧುಗಳಲ್ಲಾಗ್ಲಿ, ನಿನ್ನ ಸ್ನೇಹಿತರಲ್ಲಾಗ್ಲಿ. ಇವಾಗ ನಿನ್ನ ಸ್ನೇಹಿತರತಾಗಿ ಹೋಗ್ತೀಯ ಅನ್ಕೋ, ನಿನ್ನ ಗ್ರೂಪಾಗಿ ನಿನ್ನ ಸ್ನೇಹಿತರತಾಗಿ ಇರ್ತೀಯ ಅನ್ಕೋ, ನೀನ್ ನೀತಿಯಾಗಿ ಜೀವಿಸ್ತಿರ್ತೀಯ ಅನ್ಕೋ, ಅವರು ದ್ವೇಷಿಸ್ತಾರ. ಎದಕ್ಕೆ ಹೇಳು? ಇವಾಗ ಎಲ್ಲರೂ ಸಿಗರೇಟ್ ಸೇರ್ತಿರ್ತಾರ ಅನ್ಕೋ, ಇವನ್ ಅದ್ರಾಗ ಹೋಗಿ ಸಿಗರೇಟ್ ಸೇರೋದಿಲ್ಲ ಅನ್ಕೋ, ಇವನ್ನ ದ್ವೇಷಿಸ್ತಾರ. ಎದಕ್ಕ? ಎಲ್ಲರೂ ಏನಂತಾರೆ ಹೇಳೋ? ಇವ್ರ ಗ್ರೂಪ್ನಲ್ಲಿ ಇವನೇ ನೋಡಪ್ಪ ಬೆಟ್ರು, ಇವನೊಬ್ಬನೇ ಬೇಸ್ ಒಳ್ಳೆಯವನಿರ್ತಾನೆ, ಏನು ಅಭ್ಯಾಸಕ್ಕೆ ಹೋದಂಗೆ ಇರ್ತಾನ. ಈ ಹುಡುಗರೆಲ್ಲರೂ ಕೆಟ್ಟ ಅಭ್ಯಾಸದಲ್ಲಿ ಇರ್ತಾರ ಅಂತ ಹೇಳಿದಾಗ ಅವ್ರೆಲ್ಲರಿಗೆ ಏನಾಗ್ತದೆ ಹೇಳಿ? ಇವನು ಶತ್ರು ಆತನ. ಏನೇ ದೊಡ್ಡ ನೀನೇ ಒಳ್ಳೆನಾ, ನಾವೇ ಕೆಟ್ಟೋರ ಅಂದ್ರೆ ಆ ವ್ಯಕ್ತಿಗಳು ಇವನು ಎದಕ್ ದ್ವೇಷಿಸ್ತಾರ ಅಂದ್ರೆ, ಇವನು ನೀತಿಯಾಗಿ ಜೀವಿಸಕ. ಯೇಸು ಸ್ವಾಮಿನ ಕೂಡ ಹಂಗೆ. ಯೇಸು ಸ್ವಾಮಿನ ದ್ವೇಷಿಸಕ್ ಕಾರಣ ಹೇಳು? ಏನ್ ಹೇಳ? ಆ ಪರಿಶುದ್ಧತೆನೆ. ಆ ಪರಿಶುದ್ಧತೆ ಏನಾಗೈತೆ ಅಂದ್ರೆ ಅನೇಕರ ದ್ವೇಷಂಗ ಮಾಡತ್ತೆ. ಎದಕ್ಕಪ್ಪ ಅಂತ ಹೇಳಿದ್ರೆ, ಈತನ ನೀತಿ, ಈತನ ಪರಿಶುದ್ಧತೆ. ಹಂಗ ಮೊದಲನೇದಾಗಿ ಕಾರಣ ಇಲ್ಲದವರು ನಮ್ಮನ್ನು ದ್ವೇಷಿಸ್ತಾರ, ನಮ್ಮ ಸುತ್ತಮುತ್ತಲ ಜನಗಳು. ಎದಕ್ಕ ಸುತ್ತಮುತ್ತಲ ಜನಗಳು ನಮ್ಮನ್ನ ದ್ವೇಷಿಸ್ತಾರಪ್ಪ ಅಂತ ಹೇಳಿದ್ರೆ, ನಾವು ನೀತಿಯಾಗಿ ಜೀವಿಸಕ್ಕೆ. ನಾವು ನೀತಿಯಾಗಿ ಜೀವಿಸೋದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಎದಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂದ್ರೆ, ನಾವು ನೀತಿಯಾಗಿ ಜೀವಿಸಾಗ ಅವ್ರ ತಪ್ಪುಗಳು ಏನಾಗ್ತಾವ, ಅವ್ರ ಪಾಪಗಳು ಏನಾಗ್ತಾವ? ಹೊರಗೆ ಬರ್ತಾವ. ಅವಾಗ ಅವ್ರ ಪಾಪಗಳು ಹೊರಗೆ ಬರಾಕ ನಮ್ಮನ್ನ ಏನ್ ಮಾಡ್ತಾರೆ? ನೀತಿಯಾಗಿ ಜೀವಿಸ್ತಿರೋರ್ನ ದ್ವೇಷಿಸಕ್ ಪ್ರಾರಂಭಿಸ್ತಾರೆ. ನೀತಿವಂತನ ಎದುರಿಸಬೇಕಾಗಿರೋ ಸವಾಲುಗಳು ಇವು. ನೀತಿವಂತನು ಹೋರಾಡಬೇಕಾಗಿರೋ ಹೋರಾಟ ಇದು. ಎದಕ್ಕೆ ನನ್ನ ದ್ವೇಷಿಸ್ತಾರೆ ಇವರು? ಎದಕ್ಕೆ ನನ್ನ ಈ ರೀತಿ ಕೆಟ್ಟದಾಗ ಅನ್ಕಂತದಾರ ಇವರು? ನಾನ್ ನೀತಿಯಾಗಿ ಜೀವಿಸ್ತಾ ಇದೀನಿ, ಎದಕ್ಕೆ ಇವ್ರು ಹಿಂಗ್ ಮಾಡ್ತಾರ ಅಂತ ಹೇಳಿದ್ರೆ, ಎದಕ್ಕೆ ಹಂಗ್ ಮಾಡ್ತಾರ ಅಂದ್ರೆ ಕಾರಣ ಇಲ್ಲದೆ ನೀನು ದ್ವೇಷಿಸ್ತಾರ. ಎದಕ್ಕೆ ಕಾರಣ ಇಲ್ಲದೆ ದ್ವೇಷಿಸ್ತಾರ ಅಂದ್ರೆ, ನೀನು ನೀತಿಯಾಗಿ ಜೀವಿಸಿ ಅನ್ಕೋ, ಅವ್ರ ಪಾಪಗಳು ಹೊರ ಬರ್ತಾವ, ಅದಕ್ಕೆ ಅವ್ರು ದ್ವೇಷಿಸ್ತಾರ.
ಇದು ನೀತಿವಂತನಿಗೆ ಎದುರಾಗುವಂತ ಹೋರಾಟ. ಇದು ಖಚಿತವಾಗಿ ನಾವಿದನ್ನ ಮನಸ್ಸಿನಾಗ ಇಟ್ಕೋಬೇಕು. ಇವೆಲ್ಲ ನಾವು ನಾರ್ಮಲ್ ಆಗಿ ತಗೋಬಾರ್ದು. ಎದಕ್ಕಂದ್ರೆ ನಮ್ಮ ಡೈಲಿ ಲೈಫ್ ಅಲ್ಲಿ ನಾವು ಎದುರಿಸ್ತಿರುವಂತ ಹೋರಾಟ ಇವು ನಾವು ಈಸಿಯಾಗಿ ತಗೋಬಾರ್ದು. ಇವೇ ಕೆಲವೊಂದು ಟೈಮ್ನಲ್ಲಿ ಅಪವಾದಿ ನಮ್ಮನ್ನ ಬಲಹೀನ ಪಡಿಸಕ್ ಆಯುಧಗಳಾಗಿ ಮಾಡ್ಕಂತಾನ. ಅವನಿಗೆ ಆಯುಧಗಳಾಗಿ ನಾವು ಕೊಡಬಾರ್ದು. ಅದಕ್ಕೆ ನಾವು ಫಸ್ಟ್ಗೆ ದೇವ್ರ ನಮ್ಮ ಹತ್ರ ಎಚ್ಚರಿಸ್ತಿರುವಾಗ ಇವ್ನ ಇಟ್ಕೋಬೇಕು. ಇವೇ ನಾವು ಆಯುಧಗಳಾಗಿ ಮಾಡ್ಕೋಬೇಕು. ಯಾಕಂದ್ರೆ ಅವ್ರ ಪಾಪಗಳು ಹೊರಗೆ ಬರಾಕ ನಮ್ಮನ್ನೇನ್ ಮಾಡ್ತಾರ, ದ್ವೇಷಿಸಕ್ಕೆ ಪ್ರಾರಂಭಿಸ್ತಾರ. ಯೇಸು ಸ್ವಾಮಿ ನಂಗೆ ಪ್ರಾರಂಭಿಸಿದ್ರು. ನೀನ್ ಎಲ್ಲೇ ಹೋಗು, ನೀನ್ ಯಥಾರ್ಥವಾಗಿ ಒಂದು ಕೆಲಸ ಮಾಡ್ತಿದೀಯ ಅಂದ್ರೆ ಕೂಡ ಅಲ್ಲಿ ಕೂಡ ನೀನು ದ್ವೇಷಿಸ್ತಾರ. ಎದಕ್ಕಂದ್ರೆ ಸುತ್ತಮುತ್ತ ಎಲ್ಲರೂ ಏನ್ ಮಾಡ್ತಾರ, ಕೆಟ್ಟದಾಗಿ ಜೀವಿಸ್ತಿರ್ತಾರೆ. ಹೌದಾ ಇಲ್ಲ? ಎಲ್ಲರೂ ಲಂಚ ತಗೊಂಡವ್ರ ಮಧ್ಯದಲ್ಲಿ ನಾನು ಲಂಚ ತಗೊಂಡಿಲ್ಲ ಅಂದ್ರೆ ದ್ವೇಷಿಸ್ತಾರೆ. ಎದಕ್ಕಂದ್ರೆ ಅವ್ರ ಪಾಪಗಳು ಹೊರಗೆ ಬರ್ತಾವೆ.